ರಾಗಿ ಹೊಲದಾಗೆ ಒಂದು ಗುಡಿಸಲು, ಆ ಗುಡಿಸಲಿಗೆ ಹೋದೆ ಮಾತನಾಡಲು. ನನ್ನ ಪತಿರಾಯನಿಗೆ ತಿನಿಸಲು, ಅವನ್ ಬಿಟ್ಟೂಟ ನಾನು ತಿನ್ನಲು. ರಾಗಿ ಹೊಲದಾಗೆ ಕಾಲಿ ಗುಡಿಸಲು. ಪುಟ್ರಂಗಜ್ಜಿ, ಹೇ ಪುಟ್ರಂಗಜ್ಜಿ, ಸುಶೀಲಾ, ಹೇ ಸುಶೀಲಾ, ಒಳಗಿದ್ರೇನಮ್ಮ? ಬಾರೆ ಸುಶೀಲಾ. ಓಹೋ, ಏನು ಬೆಂಗಳೂರು ಸ್ಟೈಲ್ ಆಂಟಿ ಅವರು ನಮ್ಮನೆ ಕಡೆ ಕಣ ಬಂದ್ಬಿಟ್ಟಿದ್ದೀರಾ? ಬಂದಳು ಗಿರ್ಜಾಕಯ್ಯ, ನಮ್ಮ ಗಿರ್ಜಾಕಯ್ಯ ಬಂದಳು ಗಿರ್ಜಾಕಯ್ಯ. ಏನ್ರಿ ಮೇಡಮ್ ಅವರೇ, ನಮಸ್ಕಾರ, ಚೆನ್ನಾಗಿದ್ದೀರಾ? ಏನು ನಮ್ಮನೆ ಕಡೆ ಕಣ ಬಂದ್ಬಿಟ್ಟಿದ್ದೀರಾ? ನೋಡಿ ಸೀನಪ್ಪ ಅವರೇ, ನಾನು ಲಾಸ್ಟ್ ಟೈಮೇ ನಿಮಗೆ ಹೇಳಿದ್ದೀನಲ್ವಾ, ನೀವು ಈ ಥರ ನನಗೆ ಮಾತಾಡೋ ಹಾಗಿಲ್ಲ. ಅವಳು ಇವಳು ಅಂತ ಎಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಏನು ನೀವೆಲ್ಲ ಬಂದಳು ಗಿರ್ಜಕಯ್ಯ ಅಂತ ಸಾಂಗ್ ಹೇಳೋದು? ಆ ಥರ ಎಲ್ಲ ಹೇಳಬೇಡಿ, ಅರ್ಥ ಆಯ್ತಾ? ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು ಕಲೀರಿ. ರೆಸ್ಪೆಕ್ಟು? ಏ ಗಿರ್ಜಕಯ್ಯ, ಒಂದು ಕೆಲಸ ಮಾಡ್ತೀನಿ. ಈ ಸಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡ್ತೀನಿ ಬಿಡು ನಿನಗೆ. ನೀನು ಮಾತ್ರ ಸ್ಟೈಲಾಗಿ ಮಾತಾಡ್ಬೋದು, ನಾವು ನಿಮ್ಮ ಬಗ್ಗೆ ಒಂದು ಹಾಡು ಹೇಳಂಗಿಲ್ವಾ? ಯಾಕಾಗ? ಏ ಗಿರ್ಜಕಯ್ಯ, ಕನ್ನಡ ಹೆಣ್ಣು ಮಕ್ಕಳು ಅಂದರೆ ನನಗೆ ಪಂಚ ಪ್ರಾಣ, ನಮ್ಮ ತಾಯಿ ಸಮಾನ. ನಾನು ಯಾರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋಕೆ ಹೋಗಲ್ಲ. ಏನಂದರೆ ಒಂದು ಸ್ವಲ್ಪ ಎಣ್ಣೆ ಕುಡಿದ ಮೇಲೆ ಮಾತು ಹತ್ತೊಂದು ಇತ್ತೊಂದು ಹೋಗ್ತವೆ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗಿ ಅಷ್ಟೇನ. ಓಕೆ, ಸ್ವಲ್ಪ ಇಂಗ್ಲೀಷ್ ಮಾತು ಬರ್ತವೆ, ದಯವಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಗಿರ್ಜಕಯ್ಯ. ನೋಡಿ ಸೀನಪ್ಪ ಅವರೇ, ನೀವು ಆಲ್ರೆಡಿ ಇವಾಗ ಫುಲ್ ಟೈಟ್ ಆಗಿಬಿಟ್ಟಿದ್ದೀರಲ್ವಾ, ಅದರಿಂದಾಗಿ ನಿಮಗೆ ನಾಲ್ಗೆ ಸ್ಟಡಿಯಾಗಿ ನಿಲ್ತಾನೇ ಇಲ್ಲ. ಆ ಕಡೆಯಿಂದ ಈ ಕಡೆಗೆ ಹೋಗುತ್ತೆ, ಈ ಕಡೆಯಿಂದ ಈ ಕಡೆಗೆ ಬರುತ್ತೆ. ಸೊ ನಾನು ನಿಮ್ಮ ಹತ್ರ ಮಾರ್ನಿಂಗ್ ಮಾತಾಡ್ತೀನಿ, ಪ್ಲೀಸ್ ನನ್ನ ಹತ್ರ ಮಾತಾಡಬೇಡಿ. ಓಹೋ, ಹಂಗ ಸೈಲೆಂಟೇ. ಹಂಗಾದ್ರೆ ನಾನು ನಿಮ್ಮ ತಾಯಿಗೆ ಬೆಳಿಗ್ಗೆನೆ ಮಾತಾಡ್ತೀನಿ, ಸರಿನಾ ಗಿರ್ಜಕಯ್ಯ? ಸರಿನಾ? ನೋಡಿ, ನೀವು ಈ ಥರ ನನ್ನ ಕಿಂಡಲ್ ಮಾಡ್ತಾ ಇದ್ರೆ ನನಗೆ ಹರ್ಟ್ ಆಗುತ್ತೆ. ನೀವು ಈ ಥರ ಮಾತಾಡಬೇಡಿ ಸೀನಪ್ಪ, ಪ್ಲೀಸ್. ಅಮ್ಮಳೆ, ಗಿರ್ಜಮ್ಮ ಯಾವಾಗ ಬಂದಮ್ಮ? ಇದಕ್ಕಿಲ್ಲ ನಿಂತ್ಕೊಂಡಿದ್ಜ, ಬಾ ಒಳಿಕೆ. ನೋಡಿ ಪುಟ್ರಂಗಜ್ಜಿ, ನಿನ್ನ ಮಗ ಸೀನಪ್ಪ ಇದ್ದಾರಲ್ಲ, ನನ್ನ ಯಾವಾಗಲೂ ಕಿಂಡಲ್ ಮಾಡಿ ಕಾಲು ಎಳಿತಾನೆ ಇರ್ತಾರೆ, ಅಣಕಿಸ್ಕೋತಾನೆ ಇರ್ತಾರೆ. ನಾನು ಹಾಗೆ ಮಾತಾಡ್ತೀನಿ, ಹೇಗೆ ಮಾತಾಡ್ತೀನಿ ಅಂತನ ಅಣಕಿಸ್ಕೋತಿರ್ತಾರೆ ಪುಟ್ರಂಗಜ್ಜಿ. ನಾನು ಹೇಗೆ ಮಾಡಲಿ? ನಾನು ಯಾವಾಗಲೂ ಬ್ಯಾಂಗ್ಳೂರಲ್ಲಿ ಇದ್ನಲ್ವಾ, ಸೊ ನನ್ನ ಭಾಷೆನೇ ಹೀಗೆ. ನಾನು ಏನು ಮಾಡಲಿ ಪುಟ್ರಂಗಜ್ಜಿ, ಅಲ್ವಾ? ಮಮ್ಮಿ, ಏ ಪುಟ್ರಂಗ ಮಮ್ಮಿ, ನೋಡು ಮಮ್ಮಿ, ಬೆಂಗಳೂರು ಸ್ಟೈಲ್ ಆಂಟಿ ಮಾತಾ. ಮಮ್ಮಿ ನೀನು ಹಂಗೆ ಮಾತಾಡು ಮಮ್ಮಿ ನನಗೆ. ಮೈ ಡಿಯರ್ ಡಾರ್ಲಿಂಗ್ ಪುಟ್ರಂಗು, ಪ್ಲೀಸ್ ಸ್ಪೀಕ್ ಲೈಕ್ ದಟ್. ಬೆಂಗಳೂರು ಆಂಟಿ ಹೆಂಗ ಮಾತಾಡ್ತಾರೋ ನೀನು ಹಂಗೆ ಮಾತಾಡ್ಬೇಕು ಸ್ಟೈಲಾಗಿ, ಸರಿನಾ? ಹೇಯ್, ಒಂದ್ರ ಒಟ್ಟು ಸುಮ್ಮನೆ ನಿಂಕಳ ಅಪ್ಪಯ್ಯ. ಹೆಂಗ ಅಮ್ಮಣ್ಣಿ ಅಪ್ರೂಪಕ್ಕೆ ಮಂತಕ್ಕೆ ಬಂದವಳೆ, ಆ ಅಮ್ಮನ ಆಡ್ಕೊಂಡು ಮಂತಕ್ಕೆ ಮುಂಚ್ಕೊಂಡು ಹೋಗ್ಲಿ ಅಂತಾನ ಮಾಡ್ತಿದ್ಯಾ ನೀನು ಈ ಬದುಕ? ಸುಮ್ಮನೆ ನಿಂತ್ಕ. ಕುಡಿದು ಬಂದಿಲ್ಲಿ ಯಾರ್ತಾಗ ಹೆಂಗೆ ಮಾತಾಡ್ಬೇಕು ಅಂಬುದು ಗೊತ್ತಾಗಲ್ಲ. ಆ ಅಮ್ಮಣ್ಣಿ ಒಂದ್ರ ಒಟ್ಟು ಸೂಕ್ಷ್ಮದಾಳು. ತಿರುಗಿ ಮುಂಚ್ಕೊಂಡು ಮಂತಕ್ಕೆ ಹೋದ್ರೆ ಪಾಪ ಅಪ್ರೂಪಕ್ಕೆ ಬೆಂಗಳೂರಿಂದ ಬಂದವಳು ನಮ್ಮಂತಕ್ಕೆ ಬಂದವಳು ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ ನೀನು ಅಲ ಉಲ ಅನ್ಕೊಂಡು ಮಾಡಿರಿ. ಸುಮ್ಮನಿರು, ಹಂಗೆ ಮಾತಾಡಬೇಡ. ಅಮ್ಮ ಊರೇಲೆ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೊಟ್ಟಿ ದೇವರು, ಪುಟ್ರಂಗಮ್ಮ ನೀ ನನ್ನ ದೇವರು. ಅಮ್ಮಯ್ಯ ಹೋಗೆ ಒಂದಿಷ್ಟು ಕಾಪಿತಾರೆ,
ಸೀನಪ್ಪನ ಬಾಯಿಗೆ ಸೀನಪ್ಪನ ಬಾಯಿಗೆ ಅಮ್ಮಯ್ಯ ಅಮ್ಮಯ್ಯವ್ವಗೆ ಒಂದಿಷ್ಟು ಕಾಪಿ ತಾರೆ ಸೀನಪ್ಪನ ಬಾಯಿಗೆ ಸೀನಪ್ಪನ ಬಾಯಿಗೆ ಎಣ್ಣೆಗೂ ಚಿಪ್ಸಿಗೂ ಭಾರಿ ನಂಟಿದೆ ಅಮ್ಮಯ್ಯಗೂ ಮಗನಿಗೂ ಇನ್ನಷ್ಟು ನಂಟಿದೆ ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು. ಮಮ್ಮಿ ಐ ಆಮ್ ರಿಯಲಿ ಸಾರಿ. ಇವತ್ತು ನಿನ್ನ ಕೈಯಾರ ನಾನು ಕಾಫಿ ಕುಡಿಬೇಕು ಅನ್ನಿಸ್ತೈತೆ. ಹೋಗೊಂದಿಷ್ಟು ಟೀ ಮಾಡ್ಕೊಂಬ. ಹೋಗು ಮಮ್ಮಿ, ಟೀ ಮಾಡ್ಕೊಂಬ ಹೋಗು. ಸುಮ್ಮನೆ ನಿಂತ್ಕೊಳ್ಳ ಸೀನಪ್ಪ ಅತ್ತ. ಯಾರು ನೆಂಟರು ನಿಷ್ಟ್ರು ಮಂತಕ್ಕೆ ಬಂದಾಗ ಹಿಂಗೆ ಆಡಬಾರ್ದಪ್ಪ. ಕುಡ್ದು ಎಲ್ಲ ಅಂತ ಕೂಕಬೇಕು. ಸುಮ್ಮನೆ ಅಡುಗೆ ಆದ್ಮೇಲೆ ಉಣ್ಬೇಕು, ಮನೆಕೆಬೇಕು. ಅದೊಂದು ಬಿಟ್ಟು ಅಮ್ಮಯ್ಯ ಹೋಗಿ ಕಾಪಿ ಕಾಸ್ಕೊಂಬ ಅಂತ ಹಾಡು ಹೇಳ್ಕೊಂಡು ಕೂಕೊಂಡ್ರಿ ಹಾಕೈತೆ ನೋಡ. ಅಮ್ಮನಿ ಬಂದಳು ಬೈಕಂಬಲ್ವೇ, ಇವ್ರೇನು ಹೆಂಗ್ ಆಡ್ತಾನೆ ಅಪ್ಪ ಅಂತಾರೆ ಕುಕ್ಕುಸ್ಕೆಲ್ಲ ಅಂತ ಸುಮ್ಮನೆ. ಪುಟ್ರಂಗಜ್ಜಿ ಹೋಗ್ಲಿ ಬಿಡಿ ಪಾಪ, ಅವ್ರನ್ನ ಯಾಕೆ ಬೈತೀರಾ? ಅವರು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ ಆಲ್ರೆಡಿ ಕುಡಿಯೋದನ್ನ. ಹಾ, ನಮ್ಮ ಕೈಲಿ ಸ್ಟಾಪ್ ಮಾಡೋಕ್ಕಾಗಲ್ಲಲ್ವಾ? ಸೀನಪ್ಪಣ್ಣ ಪ್ಲೀಸ್ ಇಷ್ಟೊಂದು ಕುಡಿಬೇಡಿ, ಅರ್ಥ ಆಯ್ತಾ? ನೀವು ಸ್ವಲ್ಪನ ಕಂಟ್ರೋಲಲ್ಲಿ ಕುಡಿಬೇಕು. ನಮ್ಮ ಯಜಮಾನ್ರು ಕೂಡ ತಗೋತಾರೆ. ನೈಟ್ ಹೊತ್ತಷ್ಟೇ ಒಂದು 90 ತಗೊಂಡ್ಬಿಟ್ಟು ಮಲ್ಕೊಂಡು ಬಿಡ್ತಾರೆ. ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಡ್ತೀನಲ್ವಾ. ಅವರು ಜಾಸ್ತಿ ನಾನ್ ವೆಜ್ ಮಾಡ್ತೀವಲ್ಲ ನಾವು, ಚಿಕನ್ನು ಮಟನ್ನು ಆ ಥರ ಮಾಡ್ತೀವಲ್ವಾ, ಆ ಟೈಮಲ್ಲಿ ಮಾತ್ರ ತಗೋತಾರೆ. ಈ ಥರ ನೀವು ಮಧ್ಯಾಹ್ನಕ್ಕೆ ಹಾಕೊಳ್ತೀರಲ್ವಾ, ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಪ್ಲೀಸ್ ಸೀನಪ್ಪಣ್ಣ ಜಾಸ್ತಿ ಕುಡಿಬೇಡಿ, ಆರೋಗ್ಯ ನೋಡ್ಕೊಳ್ಳಿ. ಬೆಂಗಳೂರು ಸ್ಟೈಲ್ అంటే ಥ್ಯಾಂಕ್ ಯು ಸೋ ಮಚ್. ನೀವೊಬ್ಬರೇ ನನ್ನ ಅರ್ಥ ಮಾಡಿಕೊಂಡಿರೋದು, ನೀವೊಬ್ಬರೇ. ದಯವಿಟ್ಟು ನಾನು ಮಾಡಿದಂತಹ ಅಪರಾಧವನ್ನು, ನಿಮ್ಮನ್ನು ಅಣಕಿಸಿಕೊಂಡ ರೀತಿಯನ್ನು ದಯವಿಟ್ಟು ಕ್ಷಮಿಸ್ಬೇಕು. ನೀವು ಹೇಳಿರಲ್ಲ ಈಗ ಅಭ್ಯಾಸ ಮಾಡ್ಕೊಂಡಿದ್ದೀರ, ಒಂದು 90 ತಗೊಳ್ರಿ ಅಂತಾನೆ. ಸ್ಟೈಲ್ ಆಂಟಿ ಹೇಳ್ತೀನಿ ಕೇಳ್ರಿ, ನಾನು 90ನ ತಗೊಂಬೋದು. ಆಮೇಲೆ ಇನ್ನೊಂದು 90 ತಗೊಂತೀನಿ. ಜಾಸ್ತಿ ತಗೊಂಬಕ್ಕೆ ಹೋಗಲ್ಲ. ಇಳ್ದಂಗೆ ಒಂದು 90 ತಗೊಂತೀನಿ ಅಷ್ಟೇ. ಥ್ಯಾಂಕ್ ಯು ಬೆಂಗಳೂರು ಸ್ಟೈಲ್ ಆಂಟಿ. ಥ್ಯಾಂಕ್ ಯು ಸೋ ಮಚ್ ಯುವರ್ ಕೋಆಪರೇಷನ್. ಅಮ್ಮಣಿ ಗಿರ್ಜಮ್ಮ ಸುಮ್ಮನಿರು. ನೀನು ಹಿಂಗೆ ಇನ್ನೂ ಉಬ್ಬಿಸ್ಬಿಟ್ರೆ ಈಗ ಮುದ್ದೆಣಿಕೆ ಕುಡಿತಾನೆ, ಇನ್ಮೇಲೆ ದಿನ ಪೂರ್ತಿ ಕುಡ್ಕೊಂಡ್ ಬರ್ತಾನೆ. ಬ್ಯಾಡ್ ಸುಮ್ಕಿರ ಮಣಿ, ಏನು ಹೇಳಕೋಬೇಡ ಸುಮ್ಕಿರು. ಓ ಇವನೇ ಉಬ್ಬಿಸಿರ್ ತಲೆ ಮೇಲೆ ಕುಕೊಂತಾನೆ ಅಂತಾನೆ ಉಲ್ಲಾಪರ್ ನನ್ನ ಮಗ. ಮಮ್ಮಿ ಇದು ಟೋಟಲಿ ಇನ್ಸಲ್ಟ್ ಮಾಡ್ತಿದ್ದೆ ನನ್ನ. ಬೈಬೇಡ ಮಮ್ಮಿ ಪ್ಲೀಸ್, ನಿನ್ನ ಖಾಲಿ ಬೀಳ್ತೀನಿ, ಬೈಬೇಡ. ನಾನು ಇನ್ನೊಂದು ಮಾತಾಡಲ್ಲ, ನಾನು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ಮಮ್ಮಿ. ಬೈಬೇಡ ಮಮ್ಮಿ.